ಗಾರ್ಡನ್ ಸಿಟಿ ಎಂದೇ ಖ್ಯಾತಿ ಪಡೆದಿರುವ ಬೆಂಗಳೂರಿಗೆ ಸದ್ಯ ಗಾರ್ಬೇಜ್ ಕಂಟಕ ಎದುರಾಗಿದೆ. ಮಿಟಗಾನಹಳ್ಳಿ ಡಂಪಿಂಗ್ ಯಾರ್ಡ್ನಲ್ಲಿ ಕಸ ವಿಲೇವಾರಿಗೆ ಸ್ಥಳೀಯರು ವಿರೋಧವನ್ನು ವ್ಯಕ್ತಪಡಿಸಿದ್ದು, ಕಸ ತುಂಬಿದಂತ ಲಾರಿ, ಪಿಕಪ್ಗಳು ಸಾಲುಗಟ್ಟಿ ನಿಂತಿವೆ. ಬೆಂಗಳೂರಿನ ಹಲವು ಕಡೆ ಕಸ ಲೋಡ್ ಆಗದೆ ಗಬ್ಬು ನಾರ್ತಾ ಇದೆ. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ ಹಿನ್ನೆಲೆ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಆಯೋಜನೆ ಮಾಡಿದ್ರು. ನಿನ್ನೆ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಶಾಸಕರು, ಸಚಿವರು ಔತಣಕೂಟವನ್ನ ಏರ್ಪಡಿಸಿದ್ರು. ಅವರಿಗಾಗಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡುವೆನೂ ಕೂಡ ಆಯೋಜಿಸಿರುವ ಡಿನ್ನರ್ ಪಾರ್ಟಿ ಭಾರಿ ಮಹತ್ವ ಪಡೆದುಕೊಂಡಿದೆ. ಡಿಕೆ ಶಿವಕುಮಾರ್ ಆಯೋಜಿಸಿದ್ದ ಡಿನ್ನರ್ ಪಾರ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ರು. ಇನ್ನು ಸಚಿವರಾದ ಭೈರತಿ ಸುರೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, ಹಾಗೆ ಕೆಎಚ್ ಮುನಿಯಪ್ಪ, ಶಾಸಕರಾದ ಶಿವಲಿಂಗೇಗೌಡ, ಶರತ್ ಬಚ್ಚೇಗೌಡ, ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವರು ಆಗಮಿಸಿ ಡಿಸಿಎಂ ಡಿಕೆಗೆ ಶುಭ ಕೋರಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಯೋಜಿಸಿದ್ದ ಔತಣಕೂಟಕ್ಕೆ ಹಿರಿಯ ಸಚಿವರು ಗೈರಾಗಿದ್ರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಹಕಾರ ಸಚಿವ ಕೆಎನ್ ರಾಜಣ್ಣ ಡಿನ್ನರ್ ಪಾರ್ಟಿಯಿಂದ ದೂರ ಉಳಿದಿದ್ರು. ಈ ಹಿಂದೆ ಸಚಿವ ರಾಜಣ್ಣ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಗುಡುಗಿದ್ರು. ನಟಿ ರನ್ಯಾಳ ಅಕ್ರಮ ಚಿನ್ನ ಸಾಗಾಟ ಪ್ರಕರಣಕ್ಕೆ ಹೊಸ ತಿರುವು ಸಿಗ್ತಾ ಇದೆ. ಯಾಕೆಂದ್ರೆ ಡಿಆರ್ಐ ಬಳಿಕ ಪ್ರಕರಣಕ್ಕೆ ಸಿಬಿಐ ಹಾಗೆ ಇಡಿ ಕೂಡ ಎಂಟ್ರಿ ಕೊಡ್ತಾ ಇದೆ. ಸಿಬಿಐ ಸಹ ಎಫ್ಐಆರ್ ಅನ್ನು ದಾಖಲು ಮಾಡಿಕೊಂಡಿದ್ದಾರೆ. ಇಡಿ ಸಹ ರೇಡ್ ಮೇಲೆ ರೇಡ್ ಮಾಡಿ ನಟಿ ರನ್ಯಾ ಮತ್ತಾಕೆಯ ಜೊತೆಗೆ ನಂಟು ಹೊಂದಿರುವವರ ಬೆವರಿಳಿಸಿದ್ದಾರೆ. ಚಿನ್ನ ತಂದು ಕೊಟ್ಟಿದ್ಯಾರು ಅಂತ ವಿಚಾರಣೆ ವೇಳೆ ನಟಿ ರನ್ಯಾ ಬಾಯಿ ಬಿಟ್ಟಿದ್ದಾರೆ. ಚಿನ್ನದ ಬಿಸ್ಕೆಟ್ ಕೊಟ್ಟ ವ್ಯಕ್ತಿ 6 ಅಡಿ ಅಥವಾ ಅದಕ್ಕಿಂತ ಎತ್ತರ ಇದ್ದ ಅಂತ ರನ್ಯಾ ಸುಳಿವನ್ನ ಕೊಟ್ಟಿದ್ದಾರೆ. ಚಿನ್ನ ತಂದು ಕೊಟ್ಟಂತ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ. ಇದೇ ಮೊದಲ ಬಾರಿಗೆ ಆ ವ್ಯಕ್ತಿಯನ್ನ ನಾನು ಭೇಟಿಯಾಗಿರೋದು. ಈ ಹಿಂದೆ ನಾನು ಭೇಟಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ನಿಷೇಧಕ್ಕೊಳಗಾಗಿರುವ ಟಾಸೆಕ್ಸ್ ಸಿರಪ್ ಅನ್ನ ಅಕ್ರಮವಾಗಿ ಮಾರಾಟ ಮಾಡ್ತಾ ಇದ್ದಂತ ಇವರನ್ನ ಚಿತ್ರದುರ್ಗದ ಸೆಂಟಾಣೆ ಪೊಲೀಸರು ಬಂಧಿಸಿದ್ದಾರೆ. ಚಿತ್ರದುರ್ಗದ ಸೈಯದ್ ಸಾದತ್, ಇಮ್ರಾನ್ ಭಾಷಾ, ಸಾದಿಕುಲ್ಲಾ, ಆಂಧ್ರ ಮೂಲದ ಹನುಮರೆಡ್ಡಿ, ಬಳ್ಳಾರಿಯ ಮಂಜುನಾಥ್ ಬಂಧಿತರು. ಗದಗ ನಗರದ ಕಲಾಮಂದಿರ ರಸ್ತೆಯಲ್ಲಿ ಕದೀಮನೊಬ್ಬ ಹಾಡಹಗಲೇ ಬೈಕ್ ಕದ್ದಿದ್ದಾನೆ. ಬೈಕ್ ಪಾರ್ಕ್ ಮಾಡಿ ಸ್ನೇಹಿತನ ಜೊತೆ ಮಾತನಾಡ್ತಾ ಇದ್ದಾಗ ಕ್ಯಾಪ್ ಧರಿಸಿದ್ದ ವ್ಯಕ್ತಿ ಕೈಚಳಕ ತೋರಿದ್ದಾನೆ. ಬೈಕ್ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ದೇಶದಾದ್ಯಂತ ಸಂಭ್ರಮದಿಂದ ಹೋಳಿ ಹಬ್ಬವನ್ನು ಆಚರಿಸಲಾಗಿದೆ. ಮಹಿಳೆಯರು, ಮಕ್ಕಳೆನ್ನದೆ ಎಲ್ಲರೂ ಕೂಡ ವಿವಿಧ ಬಣ್ಣಗಳನ್ನು ಹಚ್ಚಿಕೊಂಡು ಸಂಭ್ರಮಿಸಿದ್ರು. ನಂತರ ಸಂಜೆ ಕಾಮಣ್ಣನ ದಹನ ಮಾಡೋ ಮೂಲಕ ಹೋಳಿ ಹಬ್ಬದ ಸಡಗರವನ್ನು ಪೂರ್ಣಗೊಳಿಸಿದ್ರು. ವಿದೇಶಿಯರು ಕೂಡ ಹೋಳಿ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ರು. ಭಾರತ ಪಾಕ್ ಗಡಿಯಲ್ಲಿ ಸೈನಿಕರು ಕೂಡ ಹೋಳಿ ಹಬ್ಬವನ್ನು ಆಚರಿಸಿದ್ದಾರೆ. 100 ಯೋಧರು ಡೋಲು ಬಾರಿಸಿ ಬಣ್ಣವನ್ನ ಪರಸ್ಪರ ಹಚ್ಚಿಕೊಳ್ಳುವ ಮೂಲಕ ಬಣ್ಣದ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ. ನಂತರ ಸಂಜೆ ಕಾಮದಹನ ಮಾಡೋ ಮೂಲಕ ಎಂಜಾಯ್ ಮಾಡಿದ್ದಾರೆ. ಯುವರತ್ನ ಪುನೀತ್ ರಾಜ್ಕುಮಾರ್ 50ನೇ ಬರ್ತ್ಡೇ ಹಿನ್ನೆಲೆ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ರಾಜ್ಯಾದ್ಯಂತ 150ಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಅಪ್ಪು ಸಿನಿಮಾ ಬಿಡುಗಡೆಯಾಗಿದೆ. ಬೆಂಗಳೂರಿನ ನರ್ತಕಿ ವೀರೇಶ್ ಸಿದ್ದೇಶ್ವರ, ಶ್ರೀನಿವಾಸ ಹಾಗೂ ವೈಭವ್ ಥಿಯೇಟರ್ನಲ್ಲಿ ಮಾರ್ನಿಂಗ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಅಪ್ಪು ಸಿನಿಮಾ ಮರು ಬಿಡುಗಡೆಯ ಕ್ರೇಜ್ ಎಲ್ಲೆಡೆ ಜೋರಾಗಿದ್ದು, ಪುನೀತ್ ಅಭಿನಯದ ಸಿನಿಮಾವನ್ನ ಸ್ವಾಗತಿಸೋಕೆ ಅಭಿಮಾನಿಗಳು ಭರದ ಸಿದ್ಧತೆಯನ್ನ ಮಾಡಿಕೊಂಡಿದ್ರು. ಈಗಾಗಲೇ 14,000 ಟಿಕೆಟ್ ಸೋಲ್ಡ್ ಔಟ್ ಆಗುವ ಮೂಲಕ ಅಪ್ಪು ಸಿನಿಮಾ ದಾಖಲೆ ಮಾಡಿದೆ. ನರ್ತಕಿ ಚಿತ್ರಮಂದಿರದ ಮುಂದೆ 72 ಅಡಿ ಕಟ್ಔಟ್ ರಾರಾಜಿಸ್ತಾ ಇದೆ. ಬಾಲಿವುಡ್ ನಟ ಅಮೀರ್ ಖಾನ್ ಇಂದು ತಮ್ಮ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ನಿನ್ನೆ ಮುಂಬೈನಲ್ಲಿರುವಂತಹ ಮನೆಯಲ್ಲಿ ಕೇಕ್ ಕತ್ತರಿಸಿ ಬರ್ತ್ಡೇ ಆಚರಿಸಿಕೊಂಡ್ರು. ಇನ್ನು ನೆಚ್ಚಿನ ನಟನನ್ನ ನೋಡುವುದಕ್ಕೆ ನಿವಾಸದ ಹೊರಗೆ ಸಾವಿರಾರು ಅಭಿಮಾನಿಗಳು ಜಮಾಯಿಸಿದರು.